ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ದಿವಾಕರ ಹೆಗಡೆ ಇವರು ಬರೆದಂತಹ ಯುದ್ಧ ಭಾರತ ಅನ್ನುವಂಥ ನಾಟಕದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ದಿವಾಕರ ಹೆಗಡೆ ಇವರು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಕೆರೆಹೊಂಡ ಊರಿನವರು. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಸಂತೆ, ಉದ್ಧಾರ, ಬೇರು, ಒಡ್ಡು, ಲಿವಿಂಗ್ ಟುಗೆದರ್, ಹೋಮ್ ಸ್ಟೇ, ಅಜ್ಞಾತ ಅಪಾರ್ಟ್ಮೆಂಟ್, ಪರಿಸರೋಪತಿ, ಕಾರ್ತಿಕೇಯ, ಅಗ್ರಪೂಜೆ ಮುಂತಾದ ನಾಟಕಗಳನ್ನು, ಹಾಗೆ ಅದರ ಜೊತೆಯಲ್ಲಿ ಶೀಲ ಸಂಕ್ರಾಂತಿ, ಸ್ವಯಂವರ, ಸಾಹಸ ಬಾಲ್ಯ, ಪಿಪೀಲಿಕಾ ಪೋಷಣೆ, ಬಸವಾಂತರಂಗ, ಮೋಹಮೇನಕೆ, ರಾಧಾಮಾಧವ, ಶಪಿತವರ ಮೊದಲಾದ ಯಕ್ಷಗಾನ ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ. ನಾವೀಗ ನೋಡ್ತಾ ಇರುವಂಥ ದಿವಾಕರ ಹೆಗಡೆಯವರು ಬರೆದಂತಹ ಯುದ್ಧ ಭಾರತ ಅನ್ನುವಂತಹ ಈ ನಾಟಕ ಇಡೀ ಮಹಾಭಾರತ ಯುದ್ಧ ಕ್ಷೇತ್ರ, ಮಹಾಭಾರತದಲ್ಲಿ ನಡೆದಂತಹ ಕುರುಕ್ಷೇತ್ರ ಯುದ್ಧದ ಕಥೆ, ಇದನ್ನೇ ಅವರು ನಾಟಕವನ್ನಾಗಿ ಪರಿವರ್ತಿಸಿದ್ದಾರೆ. ಈ ನಾಟಕದ ಮೂಲ ತಿರುಳೇ ಕುರುಕ್ಷೇತ್ರ ಯುದ್ಧದ ಕಥೆ. ಯುದ್ಧ ಭಾರತ ಅನ್ನುವಂಥ ನನ್ನ ದೃಷ್ಟಿಯಲ್ಲಿ ಹೊಸ ಸಾಧ್ಯಗಳನ್ನು ಶೋಧ ಮಾಡಿ ವೈಚಾರಿಕ ನೆಲೆಯಲ್ಲಿ ಭಟ್ಟಿ ಇಳಿಸಿದ ನಾಟಕ ಅನ್ನುವಂತಹ ಮಾತುಗಳನ್ನು ದಿವಾಕರ ಹೆಗಡೆಯವರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಈ ಯುದ್ಧ ಭಾರತ ಅನ್ನುವಂತಹ ನಾಟಕ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಯಾವುದೆಲ್ಲ ಬರ್ತವೆ ಅನ್ನುವಂಥದ್ದನ್ನು ನಾವು ಮೊದಲು ನೋಡೋಣ. ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡಂತಹ ದುರ್ಯೋಧನ ಕೊನೆಗೆ ತನ್ನ ಜೀವವನ್ನು ಉಳಿಸಲಿಕ್ಕಾಗಿ ಅಲ್ಲಿಂದವನು ಹೊರಡ್ತಾನೆ. ಈ ವಿಷಯವನ್ನು ಸಂಜಯನಿಂದ ತಿಳಿದಂತಹ ಧೃತರಾಷ್ಟ್ರ ಆತನನ್ನು ತನ್ನ ಅರಮನೆಗೆ ಕರೆತರಲಿಕ್ಕಾಗಿ ಧೃತರಾಷ್ಟ್ರ ಸಂಜಯನನ್ನು ಕಳಿಸ್ತಾನೆ. ಹೀಗೆ ಹೋಗ್ತಾ ಇರುವಂತಹ ದುರ್ಯೋಧನನ ಹಿಂದೆಯೇ ಸಂಜಯ ಹೋಗ್ತಾನೆ. ಮೆಲ್ಲನೆ ಅವನನ್ನು ಕರೀತಾನೆ. ಆಗ ಸಂಜಯನ ಆ ಮಾತನ್ನು, ಆ ಕರೆದಂತಹ ಧ್ವನಿಯನ್ನು ದುರ್ಯೋಧನ ಕೇಳಿಸಿಕೊಳ್ತಾನೆ. ಅವನು ಹೇಳ್ತಾನೆ, ಸಂಜಯ ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದಾಗ ಸಂಜಯ ಹೇಳ್ತಾನೆ, ಆ ಅರಮನೆಯಲ್ಲಿ ಇರುವುದು ನನಗೆ ಸಾಧ್ಯವಾಗಲಿಲ್ಲ, ಅದಕ್ಕೆ ಬಂದೆ ಅನ್ನುತ್ತಾನೆ. ಈ ಮಾತನ್ನು ಕೇಳಿದಂತಹ ದುರ್ಯೋಧನ, ಸಂಜಯ ನನ್ನವರನ್ನೆಲ್ಲ ಕಳೆದುಕೊಂಡಾಗ ಆತ್ಮೀಯನಾದಂತಹ ನೀನು ಈ ಮರುಭೂಮಿಯಲ್ಲಿ ನನಗೆ ಸಿಕ್ಕಾಗ ಮರುಭೂಮಿಯಲ್ಲಿ ನೀರು ಸಿಕ್ಕಿದ ಹಾಗಾಯಿತು. ಅರಮನೆಯಲ್ಲಿ ನಾವು ಸಿಕ್ಕರೆ ಇಷ್ಟು ಹತ್ತಿರವಾಗ್ತಾ ಇರಲಿಲ್ಲ. ಈ ಹಾದಿಯಲ್ಲಿ ನೀನು ಹೇಗೆ ಬಂದೆ? ನಿನ್ನ ಕಾಲಿಗೆ ಮೂಳೆಗಳು ಚುಚ್ಚಲಿಲ್ಲವೇ? ಅರಮನೆಯಲ್ಲಿ ಆರಾಮವಾಗಿರುವುದನ್ನು ಬಿಟ್ಟು ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ದುರ್ಯೋಧನ ಸಂಜಯನಲ್ಲಿ ಕೇಳಿದಾಗ ಸಂಜಯ ಹೀಗೆ ಹೇಳ್ತಾನೆ, ಅರಸ, ಯುದ್ಧದ ಆರಂಭದಿಂದಲೂ ಸತ್ತವರ ಲೆಕ್ಕವನ್ನು ಇಟ್ಟವನು ನಾನು. ಈಗ ಸಾವೇ ನನ್ನ ಎದುರು ಸಾವಿನ ಕತೆ ಹೇಳಲು ಕುಳಿತುಕೊಳ್ತಾ ಇದೆ. ನನಗೆ ಹೆದರಿಕೆ ಇಲ್ಲ. ಅರಮನೆ ಈಗ ಹೇಗಿದೆ ಎಂದು ನಿನಗೆ ತಿಳಿದಿಲ್ಲ. ಅಲ್ಲಿರುವವರೆಲ್ಲರ ಮನಸ್ಸೆಲ್ಲ ರಣರಂಗದ ಹಾಗೆ ಆಗಿದೆ. ವಿಧವೆಯರು ಎದುರಿಸಿದ ಕುಂಕುಮ ರಣಭೂಮಿಯಲ್ಲಿ ಸತ್ತವರ ರಕ್ತಕ್ಕಿಂತಲೂ ಕೆಂಪಾಗಿದೆ. ಇಲ್ಲಿ ಮೂಳೆಗಳು ಚುಚ್ಚುತ್ತವೆ, ಅಲ್ಲಿ ಮೂಗುತಿಗಳೇ ಕಾಲಿಗೆ ಚುಚ್ಚುತ್ತಾ ಇವೆ. ಹೆಣಗಳನ್ನು ತುಳಿಯುವುದು ಸುಲಭ ಅರಸ, ಜೀವಂತ ಹೆಣಗಳನ್ನು ನೋಡಿ ಜೀವ ಹಿಡಿಯುವುದು ಬಹಳ ಕಷ್ಟ. ಇಲ್ಲಿ ಭೂತಗಳು ಕುಣಿಯುತ್ತವೆ, ಅಲ್ಲಿ ಭವಿಷ್ಯವೇ ಇಲ್ಲ. ಅದಿರಲಿ, ಈಗ ನೀನು ಎಲ್ಲಿಗೆ ಹೊರಟೆ ದುರ್ಯೋಧನ ಅಂತ ಸಂಜಯ್ ಅವನಲ್ಲಿ ಕೇಳ್ತಾನೆ. ಅದಕ್ಕೆ ದುರ್ಯೋಧನ ಹೀಗೆ ಹೇಳ್ತಾನೆ, ನಾನು ಬದುಕುವುದಕ್ಕೆ ಹೊರಟಿದ್ದೇನೆ ಅಂತ ಹೇಳಿದಾಗ ಸಂಜಯ ಹೀಗೆ ಹೇಳ್ತಾನೆ, ಬದುಕುವುದಕ್ಕೆ ನಿನಗೆ ಬದುಕುವ ಆಸೆ ಇದೆ ಎಂದರೆ ನಾನು ನಂಬುವುದಿಲ್ಲ ಅನ್ನುತ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ನನಗೆ ಸಾಯಲು ಮನಸ್ಸಿಲ್ಲ, ಬದುಕಬೇಕು ಅನ್ನುವಂತಹ ಆಸೆ ಬಲವಾಗಿದೆ ಅಂತ ದುರ್ಯೋಧನ ಹೇಳ್ತಾನೆ. ಆಗ ಸಂಜಯ್ ಹೀಗೆ ಹೇಳ್ತಾನೆ, ಎಲ್ಲರೂ ನಿನಗಾಗಿ ಸತ್ತಿದ್ದಾರೆ, ಈಗ ನಿನಗೆ ಸಾಯಲು ಅಂಜಿಕೆಯೇ ಅಂತ ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ಬೇರೆಯವರಿಗಾಗಿ ಸಾಯುವುದು ಸುಲಭ ಸಂಜಯ, ನಮಗಾಗಿ ನಾವು ಸಾಯುವುದು ಬಹಳ ಕಷ್ಟ. ಅವರೆಲ್ಲ ನನಗಾಗಿ ಸತ್ರು, ಆದರೆ ನಾನು ಯಾರಿಗಾಗಿ ಸಾಯಲಿ ಎಂದು ದುರ್ಯೋಧನ ಹೇಳಿದಾಗ ಸಂಜಯ ಹೇಳ್ತಾನೆ, ನೀನು ಬದುಕುತ್ತೇನೆ ಎಂದರೆ ನನಗೆ ಸಂತೋಷವಿದೆ. ನೀನು ಅಪ್ಪಣೆ ಕೊಡು, ನಾನು ಈಗಲೇ ಹೋಗಿ ಧರ್ಮರಾಯನಲ್ಲಿ ಸೆರಗೊಡ್ಡಿ ಬೇಡುತ್ತೇನೆ. ಆತ ಇಲ್ಲ ಎನ್ನುವುದಿಲ್ಲ, ನಿನಗೆ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡುತ್ತಾನೆ ಅಂತ ಹೇಳಿದಾಗ ಈ ಮಾತನ್ನು ಕೇಳ್ತಾ ಇದ್ದ ಹಾಗೆ ದುರ್ಯೋಧನಿಗೆ ಬಹಳಷ್ಟು ಸಿಟ್ಟು ಬರುತ್ತದೆ. ಆತ ಹೇಳ್ತಾನೆ, ಸಾಕು ನಿಲ್ಲಿಸು ಸಂಜಯ, ನೀನು ಪಾಂಡವರ ಹೆಸರನ್ನು ಎತ್ತಬೇಡ, ಅವರ ಕರುಣೆ ನನಗೆ ಬೇಕಿಲ್ಲ ಅಂತ ಹೇಳಿದಾಗ ಸಂಜಯ ಹೇಳ್ತಾನೆ, ಪಾಂಡವರ ಕುರಿತೇಗೆ ನಿನಗೆ ದ್ವೇಷ? ಇನ್ನೊಬ್ಬರ ಸಲುವಾಗಿ ಇಷ್ಟು ರಕ್ತ ಹರಿಯಿತು,
ಯುದ್ಧ ಬೇಡ ಅಂತ ಹೇಳಿದಾಗ ಯುದ್ಧವೇ ಬೇಡ ಅಂತ ಭೀಷ್ಮರು ದ್ರೋಣರು ನಿನಗೆ ಅಷ್ಟು ಸಲ ಹೇಳಿದರು, ಆಗ ಯಾಕೆ ಕೇಳಲಿಲ್ಲ? ಸ್ವತಃ ಶ್ರೀಕೃಷ್ಣನೇ ಸಂಧಾನಕ್ಕೆ ಬಂದಿದ್ದರೂ ಕೂಡ ನೀನು ಸಂಧಿಯನ್ನು ಮುರಿದೆ. ಯುದ್ಧವನ್ನು ಮಾಡಿದವನೇ ನೀನು, ಯುದ್ಧ ಬೇಕು ಅಂತ ಹೇಳಿದವನೇ ನೀನು. ಈಗ ನೀನು ರಣರಂಗದಿಂದ ಪಲಾಯನ ಮಾಡ್ತಾ ಇದ್ದೀಯಲ್ಲ ಅಂತ ಹೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ಸಾಕು ಸಂಜಯ, ನಿಜ ಹೇಳ್ತೇನೆ ಕೇಳು. ಯುದ್ಧ ನನಗೆ ಬಯಕೆ ಇಲ್ಲ, ಅದು ನನ್ನ ಸ್ವಭಾವ. ನಾನು ಪ್ರೀತಿಯನ್ನು ಕಂಡವನೇ ಅಲ್ಲ. ನಾನು ತಾಯಿಯ ಪ್ರೀತಿಯನ್ನೂ ಕೂಡ ಪಡೆಯದವನಲ್ಲ. ತಂದೆಯ ಪ್ರೀತಿಯೂ ಕೂಡ ನನಗೆ ಸಿಕ್ಕಲಿಲ್ಲ. ಮಹತ್ವಾಕಾಂಕ್ಷೆ ಬೇಕಿತ್ತು. ಗುರುಗಳು ಕೂಡ ನನಗೆ ಪ್ರೀತಿಯಿಂದ ಪಾಠ ಹೇಳಲಿಲ್ಲ. ದೃಪದ ದ್ವೇಷಕ್ಕಾಗಿ ಪಾಠ ಹೇಳಿದವರು. ನಮ್ಮ ಗುರುದಕ್ಷಿಣೆ ನಾವು ಕೊಟ್ಟದ್ದು ಅದು ಶ್ರದ್ಧೆಯಿಂದ ಅಲ್ಲ, ಅದು ಸೇಡಿನಿಂದ ಕೊಟ್ಟದ್ದು. ಗುರುಗಳ ದ್ವೇಷವನ್ನು ನಮ್ಮದಾಗಿ ಸ್ವೀಕರಿಸಿದೆವು. ಹೇಳು ಸಂಜಯ, ಬದುಕಿನ ಪ್ರೀತಿಯನ್ನು ಯಾರು ಕೇಳಿ ನನಗೆ ಕೊಟ್ಟರು? ಆ ಪ್ರೀತಿಯನ್ನು ನನಗೆ ಯಾರು ಕೊಟ್ಟಿದ್ದಾರೆ? ನನಗೆ ಅಳುವುದು ಮಾತ್ರ ಸಾಧ್ಯವಿತ್ತು. ಅಡಿಯಾಳಾಗಿ ಬದುಕುವುದು ಸಾಧ್ಯವೇ ಇರಲಿಲ್ಲ. ಆದರೆ ನನಗೆ ಪಟ್ಟ ಕಟ್ಟಲು ಮಾತ್ರ ಯಾರೂ ಸಿದ್ಧರೇ ಇರಲಿಲ್ಲ. ಆದ್ದರಿಂದ ನಾನು ಪಟ್ಟವಿಲ್ಲದೆ ಆಳಿದೆ. ಅಧಿಕಾರದಿಂದ ಏನೆಲ್ಲ ಆಳಬಹುದು ಎಂಬುದನ್ನು ಕೂಡ ನಾನು ತೋರಿಸಿಕೊಟ್ಟೆ. ನನಗೆ ಬುದ್ಧಿ ಹೇಳಿದವರೆಲ್ಲ ನನ್ನ ಆಡಳಿತದಲ್ಲಿ ಸುಖವಾಗಿಯೇ ಇದ್ದರು ಎಂದು ದುರ್ಯೋಧನ ಹೇಳುತ್ತಾನೆ. ಆಗ ಸಂಜಯ ಈ ರೀತಿ ಹೇಳುತ್ತಾನೆ, ಆದರೆ ಯುದ್ಧಕ್ಕೆ ಮೂಲ ಕಾರಣನಾದವನು ನೀನೇ ಅಲ್ವೇ? ಯುದ್ಧಕ್ಕೂ ನೀನೇ ಕಾರಣನಾದೆ ಅಂತ ಹೇಳಿದಾಗ ಕೌರವ ಹೀಗೆ ಹೇಳ್ತಾನೆ, ಸುಳ್ಳು ಸಂಜಯ, ನಾನು ನಿಮಿತ್ತ ಮಾತ್ರ. ಯುದ್ಧ ಎಲ್ಲರಿಗೂ ಬೇಕಿತ್ತು. ಸಾವಿಗಾಗಿ ಎಲ್ಲರೂ ಕಾದಿದ್ದರು. ಅಂಬೆಯ ಬೂದಿಯಲ್ಲಿ ಭೀಷ್ಮರು ಸಾವನ್ನು ಹುಡುಕುತ್ತಿದ್ದರು. ಅವಮಾನಿತನಾದ ದೃಪದ ದ್ರೋಣರ ಸಾವಿಗಾಗಿಯೇ ಮಗನನ್ನು ಪಡೆದ. ಆ ದೃಷ್ಟದ್ಯುಮ್ನನಿಗೆ ದ್ರೋಣರೇ ಪಾಠ ಹೇಳಿದರು. ತಮ್ಮ ಸಾವಿಗೆ ತಾವೇ ಹಾಲೆರೆದು ಬೆಳೆಸಿದವರು ಬೇರೆಯವರನ್ನು ಏಕೆ ಕಾರಣವಾಗಿಸಬೇಕು? ಮಕ್ಕಳನ್ನು ಪಡೆಯುವವರು ಪ್ರೀತಿಯ ಸಂಕಲ್ಪ ಮಾಡಬೇಕು. ದ್ವೇಷದ ಸಂಕಲ್ಪದಲ್ಲಿ ಹುಟ್ಟಿದವರು ಬದುಕನ್ನು ಕಟ್ಟಲಾರರು. ಸಂಜಯ, ಯುದ್ಧ ನನ್ನ ಸುತ್ತ ಸಂಘಟಿತವಾಯಿತೇ ವಿನಃ ಸಂಘರ್ಷವನ್ನು ಹುಟ್ಟುಹಾಕಿದವನು ನಾನಲ್ಲ. ಈಗಲೂ ಇದೊಂದು ದಿನ ಬದುಕಿದೆನಾದರೆ ನಾಳೆ ಮತ್ತೆ ಯುದ್ಧ ಮಾಡುತ್ತೇನೆ. ಆಗ ಸಂಜಯ ಕೇಳುತ್ತಾನೆ, ಹೇಗೆ ಬದುಕುತ್ತೀಯೇ? ಭೀಮನ ಭಯದಿಂದ ಕಳ್ಳ ಹೆಜ್ಜೆಯಲ್ಲಿ ಹೊರಟ ನಿನ್ನನ್ನು ಭೂಮಿಯಲ್ಲಿ ಎಲ್ಲಿದ್ದರೂ ಅವರು ಬಿಡಲಾರರು ಎಂದು ಸಂಜಯ ಹೇಳಿದಾಗ ಕೌರವ ಈ ರೀತಿ ಉತ್ತರ ಕೊಡುತ್ತಾನೆ, ನಾನು ನೀರಿನಲ್ಲಿ ಬದುಕುತ್ತೇನೆ. ಇಲ್ಲಿಯೇ ದ್ವೈಪಾಯನ ಸರೋವರದಲ್ಲಿ ಮುಳುಗುತ್ತೇನೆ. ಜಲಸ್ತಂಭನ ವಿದ್ಯೆ ತಿಳಿದಿದೆ ಎಂದು ಹೇಳಿದಾಗ ಸಂಜಯ ಮೆಲ್ಲನೆಯ ಧ್ವನಿಯಲ್ಲಿ, ತಗ್ಗಿದ ಧ್ವನಿಯಲ್ಲಿ ಹೀಗೆ ಹೇಳುತ್ತಾನೆ, ಯಾರು ಹೇಳಿಕೊಟ್ಟರು ಎಂದು ಹೇಳಿದಾಗ ಕೌರವ ಹೀಗೆ ಹೇಳುತ್ತಾನೆ, ಬದುಕುವ ಆಸೆ ಇದೆ ಎಂದಾಗ ಭೀಷ್ಮರೇ ಹೇಳಿಕೊಟ್ಟರು. ಆಗ ಸಂಜಯ ಹೀಗೆ ಹೇಳುತ್ತಾನೆ, ಸಂಜಯ ತನ್ನ ಸ್ವಗತದಲ್ಲೇ ಈ ರೀತಿ ಹೇಳುತ್ತಾನೆ, ಹುಚ್ಚು ಮುದುಕ ಬೇಕಿತ್ತವನು, ಬದುಕುವವರನ್ನು ಕಂಡರೆ ಎಷ್ಟು ಪ್ರೀತಿಯವನಿಗೆ ಎಂದು ಹೇಳಿ ತನ್ನೊಳಗೆ ಹೇಳಿ ನಂತರ ಹೀಗೆ ಹೇಳುತ್ತಾನೆ. ಸಂಜಯ ದುರ್ಯೋಧನನನ್ನು ಕುರಿತು ಹೀಗೆ ಹೇಳುತ್ತಾನೆ, ಅರಸ, ನೀನೇನೋ ನೀರಿನಲ್ಲಿ ಮುಳುಗುತ್ತೀಯೇ, ನಾವೆಲ್ಲಿ ಮುಳುಗೋಣ? ಕಣ್ಣೀರೂ ಮುಗಿದು ಹೋಗಿದೆ. ಅರಮನೆಯಲ್ಲಿ ಏನು ಹೇಳಲಿ ಎಂದು ಹೇಳಿದಾಗ ದುರ್ಯೋಧನ ಹೀಗೆ ಹೇಳುತ್ತಾನೆ, ಸಂಜಯ, ಏನಾದರೂ ಹೇಳು. ನಾನು ಮುಳುಗಿದ ಸುದ್ದಿಯನ್ನು ಮಾತ್ರ ಹೇಳಬೇಡ. ನಾಳೆ ಬಂದು ನಿಮ್ಮನ್ನೆಲ್ಲ ಕಾಣುತ್ತೇನೆ ಎಂದು ಹೇಳಿದಾಗ ಸಂಜಯನು ಅಪ್ಪಣೆ ಪ್ರಭು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇವಿಷ್ಟು ಸಂಜಯ ಮತ್ತು ದುರ್ಯೋಧನನ ನಡುವೆ, ಅವರಿಬ್ಬರ ನಡುವೆ ನಡೆದಂತಹ ಸಂಭಾಷಣೆ. ಅನಂತರ ಸಂಜಯ ಸೀದಾ ಅರಮನೆಗೆ ಹೋಗ್ತಾನೆ. ದುರ್ಯೋಧನ ಅಲ್ಲಿಂದ ಆ ವೈಶಂಪಾಯನ ಸರೋವರದಲ್ಲಿ ಮುಳುಗಲಿಕ್ಕೆ ಹೋಗ್ತಾನೆ. ಇನ್ನು ಎರಡನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಇಡೀ ಕುರುಕ್ಷೇತ್ರ ಯುದ್ಧದ ರೂವಾರಿ ಕೃಷ್ಣನೇ ಎಂಬುದನ್ನು ನಾಟಕದ ಹಿನ್ನೆಲೆಯಲ್ಲಿ ವಿಶದಪಡಿಸಿ, ಅಥವಾ ಯುದ್ಧ ಭಾರತ ನಾಟಕದಲ್ಲಿ ಕೃಷ್ಣನ ಪಾತ್ರದ ಪ್ರಾಮುಖ್ಯತೆಯನ್ನು ಕುರಿತು ವಿವರಿಸಿರಿ. ಉತ್ತರ ಈ ರೀತಿ ಇದೆ ನೋಡಿ.
ದಿವಾಕರ ಹೆಗಡೆ ಇವರು ಬರೆದಂತಹ ಯುದ್ಧ ಭಾರತ ಅನ್ನುವಂತಹ ನಾಟಕದಲ್ಲಿ ಕೃಷ್ಣನ ಪಾತ್ರ ಬಹಳಷ್ಟು ಪ್ರಮುಖವಾದುದು. ಇಡೀ ನಾಟಕದ ರೂವಾರಿ, ಇಡೀ ನಾಟಕದ ಒಂದು ತಂತ್ರವನ್ನು ಹೆಣೆದವನೇ ಕೃಷ್ಣ ಅಂತ ಹೇಳ್ಬೋದು. ಕೌರವರು ಮತ್ತು ಪಾಂಡವರ ನಡುವೆ ನಡೆಯಲಿರುವಂತಹ ಕುರುಕ್ಷೇತ್ರ ಯುದ್ಧದ ನಿರ್ಮಾಣಕ್ಕೆ ಕೃಷ್ಣನೇ ಮೂಲನಾಗಿದ್ದಾನೆ. ನಿಜವಾಗಿ ಧರ್ಮರಾಯನಿಗೆ ಕುರುಕ್ಷೇತ್ರ ಯುದ್ಧ ನಡೆಯುವುದು ಬೇಕಿರಲಿಲ್ಲ. ಅವನಿಗೆ ಆದಷ್ಟು ಈ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಇತ್ತು. ಹಾಗಾಗಿ ಅವನು ಕೃಷ್ಣನ ಸಂಧಾನದಿಂದ ಮುಂದೆ ನಡೆಯಲಿರುವಂಥ ಯುದ್ಧವನ್ನು ನಿಲ್ಲಿಸಲಿಕ್ಕಾಗಿ ಅವನು ಕಳಿಸುವಂಥದ್ದು. ಆದರೆ ಈ ಯುದ್ಧದ ಕುರಿತು ನಿಲ್ಲಿಸಬಾರ್ದು ಅಂತ ಇವರಿಬ್ಬರ ನಿಲುವಾಗಿತ್ತು. ಯಾರಿಬ್ಬರದಂದರೆ ಭೀಮ ಮತ್ತು ಅರ್ಜುನರು. ಅವರು ಇದಕ್ಕೆ ವಿರುದ್ಧವಾಗಿದ್ದರು. ಅವರು ಹೇಳ್ತಾರೆ ಯುದ್ಧ ನಡೆದೇ ತೀರಬೇಕು, ದ್ವೇಷಕ್ಕೆ ತಕ್ಕ ಪ್ರತಿಫಲ ಆಗಲೇಬೇಕು ಅನ್ನುವಂಥದ್ದು ಅವರ ನಿಲುವಾಗಿತ್ತು. ಕೃಷ್ಣನದು ಕೂಡ ಅವರಿಬ್ಬರ ಇದೇ ನಿಲುವಾಗಿತ್ತು. ಅದಕ್ಕೆ ಅವನು ಧರ್ಮೋಪದೇಶವನ್ನು ಕೊಡ್ತಾನೆ. ಅವನು ಹೇಳ್ತಾನೆ, ಕ್ಷತ್ರಿಯರಿಗೆ ಯುದ್ಧ ಅನ್ನೋದು ಕರ್ತವ್ಯ. ಅದು ನಿನ್ನ ತಾಯಿ ಧರ್ಮ ಸ್ಥಾಪನೆಗಾಗಿ ಮಗುವನ್ನು ಕೊಡು ಅಂತ ಬಯಸಿದ್ಲು. ಆ ಧರ್ಮಕ್ಕೆ ಬಲ ಬರಲಿ ಅಂತ ಮತ್ತಿಬ್ಬರನ್ನು ಹೆರ್ತಾಳೆ ಅವಳು. ನಿನ್ನ ತಮ್ಮಂದಿರಿಗೆ ವನವಾಸದ ಕಷ್ಟ ನೆನೆದಾಗ ಯುದ್ಧ ಬೇಕು ಅನ್ನಿಸ್ತದೆ. ಕೌರವರ ಆ ದೌಷ್ಟ್ಯವನ್ನು, ಒಂದು ಕ್ರೌರ್ಯವನ್ನು ನೆನೆಸಿದಾಗ ಕ್ಷತ್ರಿಯರ ರಕ್ತ ಕುದಿಯುತ್ತದೆ. ಅವರ ಭಾವನೆಗಳನ್ನು ನೀನು ಗೌರವಿಸಬೇಕಿಲ್ಲ, ನೀನು ಯುದ್ಧಕ್ಕೆ ಹೆದರಬಾರ್ದು ಅನ್ನೋದು ಅವರ ಅಪೇಕ್ಷೆ. ಆದರೆ ನೀನು ವಿಚಿತ್ರ ಯತಿಯಂತೆ ಮಾತನಾಡ್ತಾ ಇದೆಯಾ. ನಿನ್ನನ್ನು ನಂಬಿ ಬಂದಂತಹ 7 ಅಕ್ಷೋಹಿಣಿ ಸೈನ್ಯ ಸೇನಾ ನಾಯಕರು ಏನೆಂದುಕೊಂಡಾರು, ಉಳಿದವರಿಗಾಗಿಯಾದರೂ ಯುದ್ಧ ಅನಿವಾರ್ಯವಾಗಬಹುದು ಎಂದು ಯುದ್ಧದ ಅನಿವಾರ್ಯತೆಯನ್ನು ಕೃಷ್ಣ ಧರ್ಮರಾಯನಿಗೆ ಬಹಳಷ್ಟು ಒತ್ತಿ ಹೇಳಿ ಆ ಯುದ್ಧಕ್ಕೆ ಸನ್ನದ್ಧನಾಗುವ ಹಾಗೆ ಒಪ್ಪಿಸ್ತಾನೆ. ಧರ್ಮರಾಯನ ಒತ್ತಾಯದ ಮೇರೆಗೆ ಆತ ಸಂಧಾನಕ್ಕೆ ಒಪ್ಪಿಕೊಂಡರೂ ಕೂಡ ದುರ್ಯೋಧನ ಆತನ ಸಂಧಾನವನ್ನು ತಿರಸ್ಕರಿಸಿ ಬಿಡ್ತಾನೆ. ದುರ್ಯೋಧನನಿಗೆ ಮುಖ್ಯವಾಗಿ ಬೇಕಾದದ್ದು ಸಂಧಾನ ಅಲ್ಲ, ಯುದ್ಧ. ಕೃಷ್ಣನಿಗೂ ಕೂಡ ಬೇಕಾದದ್ದು ಅದೇ. ಯುದ್ಧದ ಮೂಲಕವೇ ತನಗೆ ಅವಮಾನ ಮಾಡಿದಂತಹ ದುರ್ಯೋಧನನನ್ನು ಅವನ ನಾಶ ಮಾಡಬೇಕು ಅಂತ ಕೃಷ್ಣ ತನ್ನ ಒಳಗೆ ಯೋಚನೆ ಮಾಡಿರ್ತಾನೆ. ಈ ಕಾರಣಕ್ಕೆ ಆತ ಧರ್ಮರಾಯನ ಮಾತನ್ನು ಮೀರಲಾರದೆ ಸಂಧಾನದ ನಾಟಕವನ್ನು ಆಡುತ್ತಾನೆ ಹೊರತು ಅದಕ್ಕಾಗಿ ನಿಷ್ಠೆಯನ್ನು ತೋರುವುದಿಲ್ಲ. ಯುದ್ಧ ನಡೆಯಬೇಕು ಅನ್ನುವುದೇ ಆತನ ನಿಷ್ಠೆಯಾಗಿತ್ತು. ಈ ದೃಷ್ಟಿಯಿಂದಂತೂ ಕೃಷ್ಣ ಈ ಒಂದು ನಾಟಕದ ಕೇಂದ್ರ ಬಿಂದುವಾಗಿದ್ದಾನೆ. ಇಡೀ ಕುರುಕ್ಷೇತ್ರ ಯುದ್ಧದ ರೂವಾರಿಯೂ ಕೂಡ ಆಗಿದ್ದಾನೆ ಅಂತ ನಾವು ಹೇಳಬಹುದು. ಇನ್ನು ಗಮನಿಸಬೇಕಾದ ವಾಕ್ಯಗಳು ಅಂದರೆ ಇದು ಸಂದರ್ಭದ ವಾಕ್ಯ. ಹೇಗೆ ಬರಿಬೇಕಂತ ನಿಮಗೆ ಗೊತ್ತಿದೆ. ಒರೆ ಕಟ್ಟಲಿಕ್ಕೆ ಬರದೇ ಇದ್ದವರು ಕತ್ತಿ ಹಿಡಿದುಕೊಂಡಿದ್ದಾರೆ. ಈ ಮೇಲಿನ ಸಾಲನ್ನು ದಿವಾಕರ ಹೆಗಡೆ ಅವರು ಬರೆದಂತಹ ಯುದ್ಧ ಭಾರತ ಅನ್ನುವಂತಹ ನಾಟಕ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ 3ನೆಯ ಸೈನಿಕ ಈ ಮಾತನ್ನು ಹೇಳುವಂಥದ್ದು. ಹಸ್ತಿನಾವತಿಯಲ್ಲಿ ಸೈನಿಕರೆಲ್ಲ ಯುದ್ಧಾಭ್ಯಾಸದಲ್ಲಿ ತೊಡಗಿಕೊಂಡಿರ್ತಾರೆ. ಕತ್ತಿ ಮಸೆಯುವುದು, ಆಯುಧ ಪರೀಕ್ಷೆ ಮಾಡುವುದು, ಗದೆ ತಿರುಗಿಸುವುದು ಇತ್ಯಾದಿ ನಡೀತಾ ಇರ್ತದೆ. ಆಗ ಕತ್ತಿ ಮಸೆಯುತ್ತಿದ್ದಂತಹ ಸೈನಿಕರು ಸಂಭಾಷಣೆಯಲ್ಲಿ ತೊಡಗಿಕೊಂಡಿರ್ತಾರೆ. ದಿನಾಲೂ ಕತ್ತಿ ತಿಕ್ಕುತ್ತಿದ್ದರೆ ತುಕ್ಕು ಹಿಡಿಯುವುದಿಲ್ಲ, ಆದರೆ ಉಪಯೋಗಿಸದೇ ಇದ್ದರೆ ಮಾತ್ರ ಬರೀ ಉಜ್ಜುತ್ತಿದ್ದರೆ ಬೇಜಾರು ಅನ್ನುತ್ತಾನೆ ಸೈನಿಕ 3ನೇವನು. ಹೌದೌದು, ನಿನಗೆ ಕತ್ತಿ ಕೊಟ್ಟು ಮಾರನೇ ದಿನವೇ ಯುದ್ಧಕ್ಕೆ ಕಳಿಸಿದರೆ ನೀನು ಉದ್ಧಾರವಾಗ್ತೀಯೋ ಏನೋ. ನನ್ನನ್ನು ನೋಡು, 10 ವರ್ಷದಿಂದ ನಾನು ವ್ಯಾಯಾಮ ಮಾಡ್ತೇನೆ, ಊಟ ಮಾಡ್ತೇನೆ, ಕುಸ್ತಿ ಮಾಡೋದು, ಇಷ್ಟನ್ನು ಮಾತ್ರ ಮಾಡಿ ನಾನು ಬೆಳೆದಿದ್ದೇನೆ. 10 ಜನರನ್ನು ಒಂದೇ ಸಲಕ್ಕೆ ಹೊತ್ತು ಹಾಕ್ತೇನೆ ಅಂತ ಇಲ್ಲಿ 4ನೇ ಸೈನಿಕ ತೊಡೆ ತಟ್ಟಿ ಹೇಳುವಾಗ ಈ ಮೇಲಿನ ಮಾತನ್ನು 3ನೇ ಸೈನಿಕ ಹೇಳುವಂಥ ಸೈನಿಕ 3ನೇಯವನು. ಇನ್ನು 2ನೇದ್ದು, ಕುರುಡನ ಕನಸುಗಳನ್ನು ನಾನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಈ ಮಾತನ್ನು ಹೇಳುವಂಥದ್ದು ಗಾಂಧಾರಿ. ಮತ್ತು ಅದನ್ನು ವಿವರಿಸಿ ಆಕೆ ಮಾತನಾಡುತ್ತಾ ಕುಳಿತಾಗ ಧೃತರಾಷ್ಟ್ರ ಗಾಂಧಾರಿಯನ್ನು ಕಣ್ಣಿಲ್ಲದವರಿಗೆ ಕನಸುಗಳು ಏಕೆ ಬೀಳುತ್ತವೆ ಅಂತ ಕೇಳುತ್ತಾನೆ. ಆಗ ಗಾಂಧಾರಿ ಅದಕ್ಕೆ ಗಾಬರಿ ಪಡಬೇಕಾಗಿಲ್ಲ ಎಂದು ತಿಳಿಸಿ, ಬದುಕುವ ಆಸೆ ಕನಸನ್ನು ಹುಟ್ಟಿಸ್ತದೆ ಎನ್ನುತ್ತಾಳೆ. ನಿನಗೆ ಬದುಕುವ ಆಸೆ ಇಲ್ಲವೇ ಎಂದು ಧೃತರಾಷ್ಟ್ರ ಗಾಂಧಾರಿಯನ್ನು ಕೇಳುತ್ತಾನೆ.
ಆಸೆ ಇಲ್ಲದೆ ಒಂದು ಕ್ಷಣವೂ ಬದುಕಲಾಗುವುದಿಲ್ಲ ಅನ್ನುತ್ತಾಳೆ ಗಾಂಧಾರಿ. ಹಾಗಾದರೆ ನೀನೇಕೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡೆ ಎಂದು ಧೃತರಾಷ್ಟ್ರ ಕೇಳಿದಾಗ ಅವಳು ಈ ಮೇಲಂತೆ ಹೇಳುವಂಥದ್ದು ಯಾವುದು, ಕುರುಡನ ಕನಸುಗಳನ್ನು ನಾನು ಅರ್ಥ ಮಾಡಿಕೊಳ್ಳಬೇಕಿತ್ತು, ಅದಕ್ಕಾಗಿ ಕಟ್ಟಿಕೊಂಡೆ ಅಂತ. ಇನ್ನು ಮೂರನೇ ವಾಕ್ಯ, ನಿನ್ನ ಮುಡಿಯನ್ನು ಕಟ್ಟಿಸುವ ಭರವಸೆ ಕೊಟ್ಟವನು ನಾನು. ಈ ಸಾಲನ್ನು ದಿವಾಕರ ಹೆಗಡೆ ಅವರು ಬರೆದಂತಹ ಯುದ್ಧ ಭಾರತ ಅನ್ನುವಂಥ ನಾಟಕ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ದ್ರೌಪದಿ ತನ್ನ ಅವಮಾನದ ಅಳಲನ್ನು ತೋಡಿಕೊಂಡಾಗ ಅವಳಿಗೆ ಶ್ರೀಕೃಷ್ಣ ಈ ಮಾತನ್ನು ಹೇಳುವಂಥದ್ದು. ಕೃಷ್ಣ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಕೃಷ್ಣ ಹಸ್ತಿನಾವತಿಗೆ ಸಂಧಾನಕ್ಕಾಗಿ ಹೊರಟಿದ್ದಾಗ ದ್ರೌಪದಿ ದಾರಿಯಲ್ಲೇ ಆತನ ತಡೆದು ನಿಲ್ಲಿಸಿ ತನಗಾದ ನೋವನ್ನು ತೋಡಿಕೊಳ್ತಾಳೆ. ಆಗ ಕೃಷ್ಣ ಬದುಕಿನಲ್ಲಿ ಇಷ್ಟೇಕೆ ಅಭಿರುಚಿಯನ್ನು ಕಳೆದುಕೊಂಡೆ ಎಂದು ಕೇಳುತ್ತಾನೆ. ಆಗ ದ್ರೌಪದಿ ಹೇಳ್ತಾಳೆ, ಉಪ್ಪನ್ನು ಕಂಡಾಗಲೆಲ್ಲ ಸೈಂಧವ ನೆನಪಾಗುತ್ತದೆ, ಅದಕ್ಕೆ ಅವಸರದಲ್ಲಿ ಬದುಕಿನ ಭರವಸೆಯನ್ನು ಕಳೆದುಕೊಳ್ಳಬಾರದು ಅಂತ ಕೃಷ್ಣ ಧೈರ್ಯ ಹೇಳ್ತಾನೆ. ಅದಕ್ಕೆ ದ್ರೌಪದಿ, ಗಡಗಲಿನ ಕಂಬಕ್ಕೆ ಸೆರಗು ಸಿಕ್ಕರೂ ಬೆಚ್ಚಿ ಬೀಳುವ ಸರದಿ ನನ್ನದು, ಬಿಚ್ಚಿದ ಮುಡಿಯನ್ನು ಹೊತ್ತುಕೊಂಡೇ ಬೇರೆಯವರ ಹೆರಳು ಹಾಕಿದೆ, ಸೈರಂಧ್ರಿಯಾದೆ, ಇನ್ನೂ ಹೇಗೆ ನಾನು ಸೈರಿಸಲಿ, ನಾನು ಸಾಯುತ್ತೇನೆ ಇಲ್ಲವೇ ಕೊಲ್ಲುತ್ತೇನೆ ಅಂತ ಹೇಳಿದಾಗ ಕೃಷ್ಣ ಅವಳಿಗೆ ಈ ಮೇಲಿನ ಮಾತನ್ನು ಹೇಳುವಂಥದ್ದು. ಇನ್ನು ಕೊನೆಯ ಸಾಲು 4ನೇದಿದು, ಯುದ್ಧ ನನ್ನ ಬಯಕೆಯಲ್ಲ, ಅದು ನನ್ನ ಸ್ವಭಾವ. ಈ ಮೇಲಿನ ಸಾಲನ್ನು ದಿವಾಕರ ಹೆಗಡೆ ಅವರು ಬರೆದಂಥ ಯುದ್ಧ ಭಾರತ ಅನ್ನುವಂತಹ ನಾಟಕ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ದುರ್ಯೋಧನ ಈ ಮಾತನ್ನು ಹೇಳುವಂಥದ್ದು ಯಾರಿಗೆ, ಸಂಜಯನ ಹತ್ತಿರ. ಪಾಂಡವರನ್ನು ಕುರಿತು ದುರ್ಯೋಧನಿಗೆ ಇನ್ನಿಲ್ಲದ ದ್ವೇಷ. ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರನ್ನೂ ಕೂಡ ಕಳೆದುಕೊಂಡು ಒಬ್ಬಂಟಿಗನಾದರೂ ಕೂಡ ಪಾಂಡವರನ ಮೇಲಿನ ಆತನ ದ್ವೇಷ ತೀರುವುದಿಲ್ಲ. ಆತನು ಒಬ್ಬನಿಗಾಗಿ ಅವನ ರಕ್ತ ಸಾಗರದಂತೆ ಹರಿತಾ ಇರ್ತದೆ. ಯುದ್ಧ ಬೇಡವೆಂದರೂ ಕೂಡ ಭೀಷ್ಮ ದ್ರೋಣರು ಹೇಳಿದರೂ ಕೂಡ ದುರ್ಯೋಧನ ಕೇಳುವುದಿಲ್ಲ. ಕೃಷ್ಣ ಸಂಧಾನವನ್ನಂತೂ ಮುರಿದು ಹಾಕ್ತಾನೆ. ಇದಕ್ಕೆ ದುರ್ಯೋಧನೇ ಕಾರಣ ಅಂತ ಸಂಜಯ ಹೇಳಿದಾಗ ದುರ್ಯೋಧನ ಈ ಮೇಲಿನ ಮಾತನ್ನು ಹೇಳುವಂಥದ್ದು ಯಾವುದು, ಯುದ್ಧ ನನ್ನ ಬಯಕೆಯಲ್ಲ, ಅದು ನನ್ನ ಸ್ವಭಾವ ಅಂತ. ಈಗ ನಾವು ಒಂದು ಅಂಕದ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ, ಯುದ್ಧ ಭಾರತ ನಾಟಕವನ್ನು ಬರೆದವರು ಯಾರು? ಉತ್ತರ ದಿವಾಕರ ಹೆಗಡೆ. ಎರಡನೇ ಪ್ರಶ್ನೆ, ಯುದ್ಧ ಭಾರತ ನಾಟಕದ ತಿರುಳು ಏನು? ಉತ್ತರ ಕುರುಕ್ಷೇತ್ರ ಯುದ್ಧದ ಪರಿಣಾಮವನ್ನು ತಿಳಿಸುವುದೇ ನಾಟಕದ ತಿರುಳು. ಮೂರನೇ ಪ್ರಶ್ನೆ, ಕುರುಕ್ಷೇತ್ರ ಯುದ್ಧದ ಮುಖ್ಯವಾದಂತಹ ರೂವಾರಿ ಯಾರು? ಉತ್ತರ ಕೃಷ್ಣ. ನಾಲ್ಕನೇ ಪ್ರಶ್ನೆ, ಯುದ್ಧ ಭಾರತ ನಾಟಕದ ಕೇಂದ್ರ ಪಾತ್ರ ಯಾರು? ಉತ್ತರ ಕೃಷ್ಣ. ಐದನೇ ಪ್ರಶ್ನೆ, ಧರ್ಮರಾಯನಿಗೆ ಯಾವುದು ಬೇಕಿರಲಿಲ್ಲ? ಉತ್ತರ ಯುದ್ಧ. ಆರನೇ ಪ್ರಶ್ನೆ, ಕೌರವ ಪಕ್ಷದ ಸೇನಾ ನಾಯಕರು ಯಾರು? ಉತ್ತರ ಭೀಷ್ಮ, ದ್ರೋಣ, ಕರ್ಣ. ಏಳನೇ ಪ್ರಶ್ನೆ, ಭೀಷ್ಮರ ಸಾವಿಗೆ ಕಾರಣರು ಯಾರು? ಉತ್ತರ ಶಿಖಂಡಿ. ಎಂಟನೇ ಪ್ರಶ್ನೆ, ದ್ರೋಣರ ಸಾವಿಗೆ ಕಾರಣರು ಯಾರು? ಉತ್ತರ ಕೃಷ್ಣ. ಒಂಬತ್ತನೇ ಪ್ರಶ್ನೆ, ದ್ರೌಪದಿಯ ಮಕ್ಕಳು ಯಾರು? ಉತ್ತರ ಉಪಪಾಂಡವರು. ಹತ್ತನೇ ಪ್ರಶ್ನೆ, ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದವರು ಯಾರು? ಉತ್ತರ ಪಾಂಡವರು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ದಿವಾಕರ ಹೆಗಡೆಯವರು ಬರೆದಂತಹ ಯುದ್ಧ ಭಾರತ ಅನ್ನುವಂತಹ ನಾಟಕ ಭಾಗದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಸಾಧಾರಣ ಎಲ್ಲ ಪಾಠಗಳ ವಿಡಿಯೋ ಕೂಡ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.